ಹಾಯ್ ಫ್ರೆಂಡ್ಸ್, ನಮ್ಮ ಪುಟ್ಟ ಗೂಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮುಂಜಾನಿಂದು ನಾಷ್ಟ ಮೆಕ್ಕೆತೆನಿ ಪಕೋಡಿ ಅಥವಾ ಮೆಕ್ಕೆತೆನಿ ವಡ ಹಾಕ್ಬೇಕು ಅಂದ್ಕೊಂಡೀನಿ. ನೋಡ್ರಿ, ಮೆಕ್ಕೆತೆನಿ ಎಲ್ಲ ಸುಲ್ಕೊಂಡು ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಿರ್ತದ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ. ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಹಾಗೆ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರೀ ಈಗ ಮೆಕ್ಕೆತೆನಿ ವಡ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ನಾನು ನಿನ್ನೆ ರಾತ್ರಿನೇ ಸುಲ್ಕೊಂಡು ಇಕ್ಕೊಂಡಿನಿ, ಯಾಕಂದರೆ ಸುಲ್ಲಕ್ಕೆ ಭಾಳಷ್ಟು ಟೈಮ್ ಬೇಕ್ರಿ. ಹಂಗಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಗಡ್ಡಿ ಬೆಳಗಡ್ಡಿನ ಸುಲ್ಕೊಂಡು ಇಕ್ಕೊಂಡಿನಿ. 1-3 ಮೆಣಸಿನ್ಕಾಯಿನ ತೊಗೊಂಡಿನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ತೊಗೊಂಡಿನಿ. ಈಗ ಬರೀ ಇವನ್ನ ಮಿಕ್ಸಿ ಹಾಕೊಂಡು ಬರ್ಬೇಕ್ರಿ. ಹಾಗೆ ನೋಡ್ರಿ, 1-3 ಎಸಳು ಬೆಳಗಡ್ಡಿನ ತೊಗೊಂಡು ಹಾಕೊಳತ್ತೀನಿ. ಮೆಣಸಿನ್ಕಾಯಿ ಒಟ್ಟಿಗೆ ಹಾಕೋತೀನಿ ರೀ ನಾನು, ಯಾಕಂದ್ರೆ ಹೆಂಗದನು ಇದು ಅಷ್ಟು ರುಬ್ಬಿದ್ಮೇಲೆ ಮಿಕ್ಸ್ ಮಾಡೋದಿರ್ತದಲ್ರಿ, ಹಾಗಾಗಿ ಕೊತ್ತಂಬರಿನೂ ಕೂಡ ಅಷ್ಟು ಒಮ್ಮೆಗೆ ಹಾಕೋತಿದ್ದೀನಿ. ಕರಿಬೇವು ನೋಡ್ರಿ, ಒಂದು 15ರಿಂದ 20 ಎಲೆ ಹಾಕೋತಿದ್ದೀನಿ. ಬೆಳಗಡ್ಡಿನೂ ಹಾಕೋತೀನಿ ರೀ ಇನ್ನೊಂದು 5. ಈಗ ನೋಡ್ರಿ, ಇದಕ್ಕೆ ಜೀರಿಗೆ ಹಾಕೋತೀನಿ ರೀ ನಾನು. ಅಥವಾ ನಿಮ್ಮ ಹತ್ರ ಜೀರಿಗೆ ಪುಡಿ ಅದ ಅಂದ್ರೆ ಜೀರಿಗೆ ಪುಡಿ ಹಾಕೋರಿ, ಪುಡಿ ಇಲ್ಲ ಅಂದ್ರೆ ಈ ಥರ ಮಿಕ್ಸಿ ಮಾಡೋ ಟೈಮ್ನಾಗೆ ಜೀರಿಗೆ ಹಾಕೊಂಡು ಬಿಡ್ರಿ. ನೋಡ್ರಿ, ಇದ್ರೊಳಗೆ ಒಂದು ಸ್ವಲ್ಪ 1 ಇಂಚಷ್ಟು, ಒಂದು ಅರ್ಧ ಚಮಚದಷ್ಟು ಅಲ್ಲನ ಈ ಥರ ಸಪ್ಪಿ ಸುಲ್ಕೊಂಡ್ಬಿಟ್ಟು ಹಾಕೋತಿದ್ದೀನಿ ರೀ. ಈಗ ನೋಡ್ರಿ, ಇದಕ್ಕೆ ಒಂದು ಹನಿ ನೀರು ಯೂಸ್ ಮಾಡಲ್ಗತ್ರಿ ಚಂದ ರುಬ್ಕೊಂಡು ಬರ್ತೀನಿ ರೀ ನಾನು. ಫ್ರೆಂಡ್ಸ್ ನೋಡ್ರಿ, ಈ ಥರ ತರಿಯಾಗಿ ನೋಡ್ರಿ, ಒಂದೊಂದು ಮೆಕ್ಕೆಜೋಳನ ಹಾಗೆ ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ ರೀ ನಾನು. ಒಂತಲ್ಲಿ ಗ್ರೀನು ಒಂತಲ್ಲಿ ಎಲ್ಲೋ ಯಾಕದ ಅಂದ್ರೆ ಇದ್ರಾಗ ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ರುಬ್ಕೊಂಬಂದಿನಲ್ರಿ, ಹಾಗಾಗಿ ಆ ಕಲರ್ ಅದ ರೀ ಅದು. ಓದಿದೆಲ್ಲ ನೆಕ್ಸ್ಟ್ ರುಬ್ಕೊಂಡು ಬಂದೀನಿ ಅಷ್ಟೂ. ಈಗ ನೋಡ್ರಿ, ಒಂದು ಕ್ಯಾಪ್ಸಿಕಮ್ನ ಈ ಥರ ಬರೀ ಕಟ್ ಮಾಡ್ಕೊಂಬಂದಿನಿ. ಹಂಗೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿನ ಈ ಥರ ಬರೀ ಕಟ್ ಮಾಡ್ಕೊಂಡೀನಿ ರೀ. ಕ್ಯಾಪ್ಸಿಕಮ್ ನಿಮ್ಮ ಹತ್ರ ಇತ್ತು ಅಂದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಇಲ್ಲ, ಆಪ್ಷನಲ್ಲು, ಬೇಕೇ ಬೇಕಂತ ಏನಿಲ್ಲ. ಆದ್ರೆ ಕ್ಯಾಪ್ಸಿಕಮ್ ಇತ್ತು ಅಂದ್ರೆ ಸ್ವಲ್ಪ ಟೇಸ್ಟು ಚಂದ ಬರ್ತದ. ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಗರಂ ಮಸಾಲ, ಹಾಗೆ 1/4 ಚಮಚದಷ್ಟು ಧನಿಯಾ ಪೌಡರು, 1.5 ಚಮಚದಷ್ಟು ಖಾರನ ತೊಗೊಂಡಿನಿ ನಾನಿಲ್ಲಿ. ಈ ಖಾರ ಸ್ವಲ್ಪ ಸಪ್ಪಗಿದ್ದಿದ್ದಾರೆ, ಹಂಗಂತ ಹೇಳ್ಬಿಟ್ಟು 1.5 ಚಮಚ ತೊಗೊಂಡಿನಿ. ಯಾಕಂದ್ರೆ ಆಲ್ರೆಡಿ ನಾನು ಮೆಣಸಿನ್ಕಾಯಿ ಹಾಕಿನಲ್ರಿ ಮಿಕ್ಸಿ ಮಾಡೋ ಟೈಮ್ನಾಗ. ಈಗ ನೋಡ್ರಿ, 1-2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಈ ಥರ ಬರೀ ಕಟ್ ಮಾಡಿ ತೊಗೊಂಡಿನಿ. ಇವನ್ನ ಈ ಥರ ಕೈಲಿಂದ ಒರೆಸ್ಕೊಂಡು ಹಾಕೋಬೇಕ್ರಿ, ಅಂದ್ರೆ ಬಿಡಿಸ್ತಾವ ನೋಡ್ರಿ, ಸಪ್ರೇಟ್ ಆಗ್ತಾವ. ಈಗ ನೋಡ್ರಿ, ಕಡ್ಡಿ ಹಿಟ್ಟು ನಾನಿಲ್ಲಿ ಒಂದು 4 ಚಮಚದಷ್ಟು ಕಡ್ಡಿ ಹಿಟ್ಟನ್ನ ತೊಗೋತೀನಿ ರೀ. ಹಾಗೆ ಕಾರ್ನ್ಫ್ಲವರ್ ಇತ್ತು ಅಂದ್ರೆ ತೊಗೊರಿ, ಇಲ್ಲ ಅಂದ್ರೆ ಇಲ್ಲ ಅಥವಾ ಅಕ್ಕಿ ಹಿಟ್ಟಾದರೂ ತೊಗೊರಿ. 1-2 ಚಮಚ, ನಾನಿಲ್ಲಿ 1 ಚಮಚದಷ್ಟು ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ ಅಷ್ಟೇ. ನನ್ನ ಹತ್ರ ಅಕ್ಕಿ ಹಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕಾರ್ನ್ಫ್ಲವರ್ ಹಾಕಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿತ್ತು, ಕಾರ್ನ್ಫ್ಲವರ್ ಇಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕ್ಬೋದು. 2 ಇತ್ತು ಅಂದ್ರೆ ಅದು ಸ್ವಲ್ಪ ಇದು ಸ್ವಲ್ಪ ಕೂಡ ಹಾಕ್ಬೋದು. ಈಗ ನೋಡ್ರಿ, ನಾನು ಇದು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಕೈಲಿಂದೇ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ರೀ, ಯಾಕಂದ್ರೆ ಚಂದ ಮಿಕ್ಸ್ ಆಗ್ತದ. ಇದ್ರೊಳಗೆ ಒಂದು ಹನಿನೂ ನೀರು ಯೂಸ್ ಮಾಡ್ಲತ್ತಿಲ್ಲ ನೋಡ್ರಿ ನಾನು. ಆಲ್ರೆಡಿ ಮೆಕ್ಕೆಜೋಳದಾಗ ನೀರಿನ ಅಂಶ ಇರ್ತದ್ರಿ, ಹಸಿ ಇರ್ತದಲ್ರಿ, ಹಾಗಾಗಿ ನಾವು ಫುಲ್ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳತ್ತಿದ್ದೆವು ಅಂದ್ರೆ ನೀರು ಇನ್ನಷ್ಟು ಜಾಸ್ತಿ ಬಿಡ್ತದ್ರಿ ಮೆಕ್ಕೆಜೋಳದಾಗಿಂದು. ನಾನು ಬೇಕಂತಲೇ ಸ್ವಲ್ಪ ತರಿಯಾಗಿ ಮಾಡ್ಕೊಂಬಂದಿನಿ. ತರಿಯಾಗಿ ಮಾಡ್ಕೊಂಬಂದೇವು ಅಂದ್ರೆ ಚಂದ ಅನ್ನಿಸ್ತದ್ರಿ ತಿಂಬೋ ಟೈಮ್ನಾಗೂ. ಇಲ್ಲಾಂದ್ರೆ ಇದು ಪಕೋಡಿ ವಡ ಯಾವ್ದ್ರದ್ದು ಅಂತ ಗೆಸ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಮೇಲ್ಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟ್ ಮಸ್ತ್ ಬರ್ತಾವೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತೀರಿ ಅಂದ್ರೆ ಮಾಡಿ ನೋಡಿರಿ, ಭಾರಿ ಸಖತ್ತಾಗತ್ತದ್ರಿ. ಈಗ ಮೆಕ್ಕೆಜೋಳದ ಸೀಸನ್ ಅದಲ್ರಿ, ಎಲ್ಲಿ ಬೇಕಾದರೂ ಸಿಗ್ತಾವೆ ನಿಮ್ಗೆ. ಊರ ಕಡೆ ಅಂತೂ ಹೇಳೋದೇ ಬೇಡ್ರಿ.
ಎಲ್ಲರೂ ಹೊಲದಾಗ ಹಚ್ಚಿಬಿಡ್ತಾರೆ. ಈಗ ಸಿಟಿ ಕಡೆ ಎಲ್ಲ ಅಂದ್ರೆ ಮಾರ್ಕೆಟ್ನಾಗೆಲ್ಲ ಸಿಗ್ತಾವ್ರಿ. ನೋಡ್ರಿ ಈಗ ಚೆಂದಾಗಿ ಮಿಕ್ಸ್ ಮಾಡಿ ಇದಾಯಿತು. ಈಗ ಒಂದು ಬಾಳಗ್ಯಾಗ ಎಣ್ಣೆ ಇಕ್ಕೊಂಡು ಕರಿಯೋದಷ್ಟೇ ಬಾಕಿ ಇದಾನೆ ಫ್ರೆಂಡ್ಸ್. ತಮ್ಮ ಬರ್ತಾನ ಅದಕ್ಕೆ ಫ್ರೆಂಡ್ಸ್. ನೋಡ್ರಿ ಎಣ್ಣೆನೂ ಕಾಯೋದಾಗ್ಯದ್ರಿ. ಒಂದು ಬಾಳ್ಗೆಗೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ನೋಡ್ರಿ ಸಣ್ಣ ಸಣ್ಣದಾಗಿ ಉಂಡಿನ ಮಾಡಿಕೊಂಡು ವಡೆ ಯಾವ ಶೇಪ್ನಾಗ ಇರ್ತದಲ್ರಿ ರೌಂಡು ಆ ಥರ ಮಾಡ್ಕೋಬೇಕು. ನೋಡ್ರಿ ಪೂರ ತೆಳುವಾಗ್ನೂ ಬರಲ್ರಿ. ಈ ಥರ ಮಾಡ್ಕೊಂಡು ಹಳ್ಳು ಬಿಟ್ಕೋಬೇಕು. ಓ ಪಪ್ಪ ಓ ಹೈ ಫ್ಲೇಮ್ನಾಗ ಎಣ್ಣೆ ಗರಂ ಆದ್ಮೇಲೆ ವಡೆ ಏನು ಬಿಟ್ಕೋತೇವಲ್ರಿ ನಾವು ಮೀಡಿಯಮ್ ಫ್ಲೇಮ್ದಾಗೆ ಕರ್ಕೋಬೇಕ್ರಿ. ಇಲ್ಲಾಂದ್ರೆ ಒಳಗೆಲ್ಲ ಬೆಂದಿರೋದಿಲ್ಲ. ಈಗ ನೋಡ್ರಿ ಕೈಗೆ ಸ್ವಲ್ಪನೇ ನೀರು ಹಚ್ಕೊಂಡ್ಬಿಟ್ಟು ವಡೆ ಶೇಪ್ನಾಗ ಮಾಡ್ಕೋಬೇಕ್ರಿ ನಾವು. ಮಸ್ತ್ ಟೇಸ್ಟ್ ಬರ್ತಾವೆ ಫ್ರೆಂಡ್ಸ್. ಮೇಲ್ಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟಾಗಿ ಬರ್ತಾವ. ಹೋಗಂಗಾರಿ ನೋಡ್ರಿ ಮೀಡಿಯಮ್ ಫ್ಲೇಮ್ನಾಗೆ ಕರ್ಕೋಬೇಕು ಫ್ರೆಂಡ್ಸ್. ನೋಡ್ರಿ ಇವು ಎಣ್ಣೆಗೆ ಹಾಕಿದ್ಮೇಲೆ ತಕ್ಷಣ ಪಲ್ಟಾಸ್ಬಾರ್ದ್ರಿ. ಯಾಕಂದ್ರೆ ವಡೆ ಚಾನ್ಸ್ ಇರ್ತದೆ. 1-2 ನಿಮಿಷ ಬಿಡ್ಬೇಕ್ರಿ. 1-2 ನಿಮಿಷ ಆದ್ಮೇಲೆ ತಿರ್ಯಾಕೋಬೇಕ್ರಿ. ನೋಡ್ರಿ ಒಂದ್ಸತಿ ಹಳ್ಳುಗೆ ಈ ಥರ ಟಚ್ ಮಾಡಿರಿ. ನೋಡ್ರಿ ಚಂದ ಬಿಡ್ಲತ್ತವ. ಈಗ ನಾನು ಪಲ್ಟಾಸ್ಕೋತೀನಿ. ಓ ಮಮ್ಮಿ ಓಕೆ ಫ್ರೆಂಡ್ಸ್. ನಾನು ಏನಾದರೂ ಮಾಡ್ಬೇಕಂದ್ರೆ ನನ್ನ ಮಕ್ಕಳು ಪರ್ಮಿಷನ್ ತೊಗೊಂಡು ಮಾಡ್ಬೇಕು ನೋಡ್ರಿ. ಇಲ್ಲಾಂದ್ರೆ ಇದೇ ಗತಿ ಇರ್ತದ. ಸೌಂಡ್ ಅಂದ್ರೆ ಸೌಂಡ್ ಮಾಡ್ತಾರೆ, ಚೀರ್ತಾರೆ. ನೋಡಿರಿ ಮೀಡಿಯಮ್ ಫ್ಲೇಮ್ದಾಗ ಇಕ್ಕೊಂಡು ಕರ್ದೇವಂದ್ರೆ ಒಳಗಡೆ ಎಲ್ಲ ಚಂದ ಬೆಂದ್ಬಿಟ್ಟು ಮೇಲ್ಗಡೆಯಿಂದ ಕ್ರಿಸ್ಪಿ ಎಲ್ಲ ಆಗ್ತಾವ್ರಿ. ಇಲ್ಲ ನಾವು ಫುಲ್ ಇಕ್ಬಿಟ್ಟೇವು ಅಂದ್ರೆ ಮೇಲ್ಗಡೆಯಿಂದ ಕಲರ್ ಚೇಂಜ್ ಆಗ್ತದೆ. ಅದ್ರ ಒಳಗೆ ಹಸಿನೇ ಇದ್ಬಿಡ್ತದ್ರಿ. ನೋಡ್ಲತ್ತರ ಸ್ಮೆಲ್ ಅಂತೂ ಭಾರಿ ಸಖತ್ತಾಗಿ ಹೊಂಟದ ಫ್ರೆಂಡ್ಸ್. ಅಷ್ಟು ಮಸ್ತ್ ಹೊಂಟದ್ರಿ ಸ್ಮೆಲ್ಲು. ಇದ್ರ ಜೊತೆ ಚಟ್ನಿ ಅದು ಏನು ಹತ್ತಲ್ರಿ. ಒಂದು ವೇಳೆ ನಿಮಗೆ ಬೇಕು ಅಂದ್ರೆ ಕೆಚಪ್ ಜೊತೆನೂ ತಿನ್ಬೋದು, ಅಥವಾ ಚಟ್ನಿ ಮಾಡ್ಕೋಬೋದು. ಪುದೀನ ಚಟ್ನಿನೂ ತಿನ್ಬೋದು, ನಿಮ್ಮ ಇಷ್ಟ ರೀ. ನಾನು ಇದ್ರ ಜೊತೆ ಈಗ ಚಟ್ನಿ ಗಿಟ್ನಿ ಏನೂ ಮಾಡ್ತಾ ಇಲ್ಲ. ಯಾಕಂದ್ರೆ ಉಪ್ಪು ಖಾರ ಅರಿಶಿನ ಎಲ್ಲ ಇದ್ರೊಳಗೆ ಆದ್ರಿ. ಅಲ್ಲ ಬೆಳಗಡ್ಡಿ ಎಲ್ಲ ಹಾಕಿನಲ್ರಿ ಚಂದ ಟೇಸ್ಟ್ ಬರ್ತದ. ಫ್ರೆಂಡ್ಸ್ ನೋಡ್ರಿ ಈಗ ಚಂದ ಕಲರ್ ಎಲ್ಲ ಚೇಂಜ್ ಆಗ್ಯಾವ್ರಿ. ಹಾಗೆ ಒಳಗಡೆ ಎಲ್ಲ ಚಂದ ಬೆಂದವ್ರಿ. ಈಗ ನಾನು ಅಷ್ಟೊಂದು ತಕ್ಕೋತೀನಿ. ನೋಡ್ರಿ ಎಣ್ಣೆಗೆ ಸ್ವಲ್ಪನೂ ಬಿಟ್ಕೊಂಡಿಲ್ಲ. ಒಂದು ಮೆಕ್ಕೆಜೋಳ ಅದ ನೋಡ್ರಿ, ಅದನ್ನು ಬಿಟ್ಕೊಂಡದ. ಮಸ್ತ್ ಬರ್ತಾವೆ ಫ್ರೆಂಡ್ಸ್. ಈಗ ನಾನು ಇದೇ ರೀತಿ ಇದಿಷ್ಟು ಇಷ್ಟ ಅದಲ್ರಿ, ಇದೇ ಹಿಟ್ಲಿಂದು ಅದೇ ರೀತಿ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ಇದ್ರೊಳಗೆ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಹಾಕಿದೇವಲ್ರಿ, ಟೇಸ್ಟ್ ಅಂತೂ ಭಾಳ ಡಬಲ್ ಬರ್ತದ್ರಿ. ಫ್ರೆಂಡ್ಸ್ ನೋಡ್ರಿ ಎರಡನೇ ಒಬ್ಬಿ ಕೂಡ ರೆಡಿ ಆಯಿತು. ಮಸ್ತ್ ಬಂದವ್ರಿ. ಈಗ ಇದು ಒಟ್ಟು ಹಿಟ್ಟಿಲಿಂದ ಅದೇ ರೀತಿ ಮಾಡ್ಕೊಂಡು ಬರ್ತೀನಿ ರೀ ನಾನು. ಫ್ರೆಂಡ್ಸ್ ನೋಡ್ರಿ ಅಷ್ಟೂ ಮೆಕ್ಕೆಜೋಳದ ವಡೆ ಕರ್ದಿದ್ದಾಯ್ತು ರೀ. ನೋಡ್ರಿ ಮೇಲ್ಗಡೆಯಿಂದ ಇಷ್ಟು ಮಸ್ತ್ ಕಲರ್ಫುಲ್ಲಾಗಿ ಬಂದವ. ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವ. ಒಳಗೆ ನಾನು ನಿಮಗೆ ಬಿಚ್ಚಿ ತೋರಿಸ್ತೀನಿ ರೀ. ಫುಲ್ ಸಾಫ್ಟಾಗಿ ಬರ್ತಾವೆ ಫ್ರೆಂಡ್ಸ್. ನೋಡ್ರಿ ಎಷ್ಟು ಮಸ್ತ್ ಬಂದವ. ನೋಡ್ರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.